ಮಾನವೀಯ ಮೌಲ್ಯಗಳ ಬಗ್ಗೆ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಎಲ್ಲರ ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ಯಾವ್ಯಾವುದು ಮೌಲ್ಯಗಳು ಅಂತಂದರೆ ಸತ್ಯ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಶಿಸ್ತು ಆಗಿರ್ಬೋದು, ಅದೆಲ್ಲವನ್ನೂ ಪ್ರಾಮಾಣಿಕತೆ ಆಗಿರ್ಬೋದು, ಇವೆಲ್ಲವನ್ನೂ ನಮಗೆ ಮಾನವೀಯ ಮೌಲ್ಯಗಳಲ್ಲೇ ಬರುತ್ತೆ. ಈ ಎಲ್ಲ ಮೌಲ್ಯಗಳನ್ನು ನಾವು ಚಿಕ್ಕಂದಿನಿಂದಲೇ ಬೆಳೆಸ್ಕೋತಾ ಹೋಗ್ಬೇಕು. ಯಾವುದೋ ಒಂದು ಏಜಿಗೆ ಬಂದ ತಕ್ಷಣ ಇಲ್ಲ ನಾ ಮೌಲ್ಯಗಳನ್ನು ಕಲಿಬೇಕು ಅಂತಂದರೆ ಆಗೋದಿಲ್ಲ. ಈಗ ಕ್ಲಾಸಲ್ಲಿ ನಾವು ಕಡಿಮೆ ಅಂಕ ತಗೊಳ್ತಿದ್ದು ಒಂದೇ ಸರಿ ಸ್ವಲ್ಪ ದೊಡ್ಡವರಾದ್ಮೇಲೆ ಎಷ್ಟು ಟಾಪರ್ ಆದ್ರಲ್ಲ ಇವರು, ಚಿಕ್ಕವರಿದ್ದಾಗ ಆ ಥರ ಇರಲಿಲ್ಲ ಅಂತ ಆ ಥರ ಕಲಿಬೋದು ನಾವು. ಆದರೆ ಮೌಲ್ಯಗಳು ನಮಗೆ ಯಾವಾಗಿಂದಲೂ ಮನೆಯಿಂದಲೇ ಬರಬೇಕು. ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಹಾಗೆ ಮೌಲ್ಯಗಳನ್ನು ನಮಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ನಮ್ಮ ಮನೆಯೇ ನಮಗೆ ಕಲಿಸ್ಕೊಡುತ್ತೆ. ಆ ಮೌಲ್ಯಗಳನ್ನು ಹೆಚ್ಚಿಸುವಲ್ಲಿ ತಂದೆ ತಾಯಿ ಆಗಿರ್ಬೋದು ಅಥವಾ ಸಂಬಂಧಿಕರಾಗಿರ್ಬೋದು, ಆಮೇಲೆ ಶಿಕ್ಷಕರಾಗಿರ್ಬೋದು ಮತ್ತು ಗೆಳೆಯರಾಗಿರ್ಬೋದು ತುಂಬ ಒಳ್ಳೆ ರೋಲ್ನ ಪ್ಲೇ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಈ ಎಲ್ಲ ಮೌಲ್ಯಗಳನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಬರೀ ನಾವೀಗ ಮೌಲ್ಯಗಳು ಬೆಳೆಸ್ಕೋಬೇಕು ಅನ್ನೋದಲ್ಲ. ಈಗ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದು ಹೇಳಿದರೆ ರೋಡಲ್ಲಿ ಏನು ಮಾಡ್ತಾರೆ ಎಲ್ಲರೂ ಈಗಿನ ಕಾಲದಲ್ಲಿ, ಅವಾಗ ಒಂದು ಸ್ವಲ್ಪ ಹೆಲ್ಪರ ಮಾಡೋಕ್ಕೆ ಹೋಗ್ತಿದ್ರು. ಈಗೆಲ್ಲರೂ ಫಸ್ಟ್ ಏನು ಮಾಡ್ತೀರಾ, ಮೊಬೈಲ್ ತೆಗಿತೀರಾ, ವಿಡಿಯೋ ಶೂಟ್ ಮಾಡ್ಕೋತೀರಾ, ಅಪ್ಲೋಡ್ ಮಾಡ್ತೀರಾ, ವೈರಲ್ ಮಾಡ್ತೀರಾ. ಅವನು ಆಕ್ಸಿಡೆಂಟ್ ಆಗಿರೋನ್ಗೆ ಏನಾರ ಆಗಲಿ, ಬದುಕಲಿ ಅಥವಾ ಹೋಗಲಿ, ನಮ್ಗದು ಸಂಬಂಧ ಇಲ್ಲ ಅನ್ನೋದು ಮಾಡ್ತೀರಾ. ಅದೇ ಅದ್ರ ಬದಲಿ ಒಬ್ಬರೇ ಯಾರು ಮುಂದೆ ಹೋದ್ರಿ ಅಂದರೆ ಎಲ್ಲರೂ ಬರ್ತಾರೆ. ನಮಗೆ ಯಾಕೆ ಬಿಡಪ್ಪ, ಪೊಲೀಸ್ ಕೇಸ್ ಆಗುತ್ತೆ, ಅದಾಗತ್ತೆ, ಇದಾಗತ್ತೆ, ಬರೀ ಅದೇ ನಮಗೆ ತಲೆಯಲ್ಲಿ ಬರ್ತಾ ಇರೋದು. ಸೊ ನಾವು ಈ ಥರದಾದಂಥ ಸಣ್ಣದನ್ನೇ ನಾವು ತಿದ್ಕೊಳ್ತಾ ಹೋಗೋದ್ರಿಂದ ನಮ್ಮ ಮೌಲ್ಯಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಮಗೆ ಏನು ಅನಿಸಿದೆ ಇವಾಗ ಅಂತ ಹೇಳಿದರೆ, ಯಾವುದೋ ಕತೆ ಇದೆಯಲ್ಲ, ನರಿ ಕತೆ ಇದೆಯಲ್ಲ, ನರಿಗೆ ದ್ರಾಕ್ಷಿ ಸಿಗಲಿಲ್ಲ ಅಂತ ಆ ದ್ರಾಕ್ಷಿ ಎಲ್ಲ ಬರೀ ಹುಳಿ ದ್ರಾಕ್ಷಿ ಅಂತ ಹೇಳ್ತಂತೆ. ಹಾಗೆ ಈಗಿನ ಕಾಲದ ಜನ ನಾವೇನು ಮಾಡ್ತಾ ಇದ್ದೀವಿ, ಸಿವಿಲೈಸೇಷನ್ ಅನ್ನೋ ಹೆಸರಲ್ಲಿ, ನಾಗರಿಕತೆ ಅನ್ನೋ ಹೆಸರಲ್ಲಿ ನಾಗರಿಕತೆ ಜಾಸ್ತಿ ಆಗ್ತಾ ಇದೆ. ಆದ್ರಿಂದ ನಮಗೆ ಮೌಲ್ಯಗಳು, ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಅದು ಸುಳ್ಳು. ಮೌಲ್ಯಗಳು ಯಾವಾಗೂ ಮೊದಲೇ ಹೆಂಗಿತ್ತೋ ಈಗೂ ಅದೇ ಥರ ಇದೆ. ಆದರೆ ಅದರ ರೂಪ ಬದಲಾಗಿದೆ ಅಷ್ಟೇ. ನಾವು ಜನರು ಅದನ್ನು ಎಲ್ಲ ಕಾಲಕ್ಕೂ ಸರಿಯಾಗಿ ತಿದ್ಕೋಬೇಕು. ಎಲ್ಲರೂ ಮನೆಯಿಂದನೇ ಎಲ್ಲ ಮಕ್ಕಳಿಗಾಯ್ತು ಇವರಿಗಾಯ್ತು ಮೌಲ್ಯಗಳನ್ನು ಬೆಳೆಸಿ ಅಂತ ಹೇಳ್ತೀನಿ. ಇದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಮಾನವೀಯ ಮೌಲ್ಯಗಳು ಅಂದರೆ ಫಸ್ಟ್ನೇದಾಗಿ ಮನುಷ್ಯನಲ್ಲಿ ಇರಬೇಕಾದ ಪ್ರತಿಯೊಂದು ಮೌಲ್ಯಗಳು ಮನುಷ್ಯನಲ್ಲಿ ಇರಲೇಬೇಕು. ಸಣ್ಣರಿಂದ ಪೇರೆಂಟ್ಸ್ ಅದನ್ನು ಬೆಳೆಸ್ಕೊಂತಾನೆ ಬಂದಿರಬೇಕು. ಅದೇ ರೀತಿ ನಾವು ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳು ಗೊತ್ತಿರೋ ಹಾಗೆ ನ್ಯೂಟನ್ ಥರ್ಡ್ಸ್ ಲಾ ಎಲ್ಲರಿಗೂ ಗೊತ್ತು. ನಾವು ಏನಂದರೆ ಮಕ್ಕಳು ಸಹ ಪೇರೆಂಟ್ಸಿಗೆ ನ್ಯೂಟನ್ಸ್ ಥರ್ಡ್ ಲಾ ಪ್ರಕಾರ ಒಂದು ಚೆಂಡನ್ನು ನಾವು ಗೋಡೆಗೆ ಎಸೆದರೆ ಮತ್ತೆ ಅದು ವಾಪಸ್ ಬರುತ್ತೋ, ಅದೇ ರೀತಿ ಪೇರೆಂಟ್ಸ್ ಸಹ ಮಕ್ಕಳಿಗೆ ತಮ್ಮ ಪ್ರೀತಿ ವಾತ್ಸಲ್ಯದಿಂದ ಮಕ್ಕಳನ್ನು ಬೆಳೆಸಬೇಕು. ಸಣ್ಣವರಿದ್ದಾಗೆ ಅವರನ್ನು ಹಾಸ್ಟೆಲ್ಗೆ ಹಾಕೋದು ಅಲ್ಲ. ಹಾಸ್ಟೆಲ್ಲಿ ನಾವು ವಾರ್ಡನ್ಸ್ನ ನೋಡ್ತೀವಿ, ಅವರು ಸಹ ಹೇಳ್ತಾರೆ ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಎಲ್ಲ ಶಿಕ್ಷಣವನ್ನು ಅವರು ಸಹ ಕೊಡ್ತಾರೆ ನಮಗೆ. ಆದರೂ ಸಹ ಮಕ್ಕಳಲ್ಲಿ ಸಹ ತಂದೆ ತಾಯಿಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಸಂಸ್ಕೃತಿಯನ್ನು ಮತ್ತು ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದ ಫಸ್ಟ್ನೇದಾಗಿ ನಾನು ಪೇರೆಂಟ್ಸ್ಗೆ ಏನು ಹೇಳ್ತಿದ್ದೀನಿ ಅಂದರೆ, ಪೇರೆಂಟ್ಸ್ಗಳು ತಮ್ಮ ಮಕ್ಕಳನ್ನು ಸಣ್ಣವರಿದ್ದಾಗ ಹಾಸ್ಟೆಲಲ್ಲಿ ಬಿಡದೆ ತಮ್ಮ ಮನೆಯಲ್ಲಿಯೇ ಇದ್ದು ಅತಿ ಹೆಚ್ಚಾದ ಸಂಸ್ಕೃತಿಯನ್ನು ಸಹ ಅವರಿಗೆ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಷ್ಟೇ ಅಲ್ಲದೆ ಹಂಗೆ ಮಾಡಿದರೂ ಸಹ ನಮ್ಮ ಮಕ್ಕಳು ಸಹ ನಮ್ಮ ತಂದೆ ತಾಯಿಯರು ನಮ್ಮನ್ನು ಹೀಗೆ ನೋಡಿಕೊಂಡಿದ್ದಾರೆ, ಆದ್ದರಿಂದ ನಾವು ಅವರನ್ನು ನೋಡಿಕೊಳ್ಳಬೇಕು ಎನ್ನುವ ಮೌಲ್ಯ ಅವರಲ್ಲಿ ಬೆಳೆಯುತ್ತದೆ. ಈಗ ಬೇಕಾದರೆ ನಾವು ನೋಡೋದಾದರೆ ಎಲ್ಲ ಯುವಕ ಯುವತಿಯರು ತಮ್ಮ ಮದುವೆ ಆದ ಮೇಲೆ ತಮ್ಮ ಅಜ್ಜ ಅಜ್ಜಿಯರನ್ನು ಎಲ್ಲ ಸಹ ಇಲ್ಲಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಿದ್ದಾರೆ. ಇದು ಸಹ ನಾವು ಕಡಿಮೆ ಆಗಬೇಕೆಂದು ನಾವು ಬಯಸಬೇಕಾಗಿದೆ. ಇದು ನನ್ನ ಅಭಿಪ್ರಾಯ. ಶ್ರೀನಿಧಿ ಅಂತ, ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ನಿಮಗೆ ಗೊತ್ತಿರಂಗೆ ಮಾನವ ತತ್ವಗಳು ಅಂತ ಅಂದರೆ ಏನು? ನಿಮಗೇನು ಗೊತ್ತು ಅದ್ರ ಬಗ್ಗೆ ಒಂದೆರಡು ನಿಮಿಷ ಹೇಳ್ರಿ. ಎಲ್ಲರಿಂದ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿ ಇದ್ಕೊಂಡು ಹೋಗಬೇಕು. ಯಾರಿಗೆ ಆಗಲಿ ಒಂದು ಮೋಸ, ಕೆಟ್ಟದ್ದಾಗಲಿ, ಒಂದು ಕೆಟ್ಟ ಭಾವನೆ ಆಗಲಿ ಯಾವುದೂ ಇಲ್ಲದ ರೀತಿ ಚೆನ್ನಾಗಿ ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿ ನಡ್ಕೊಂಡು ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿರಬೇಕು. ಇದೇ ನನ್ನ ಮಾತು. ಪ್ರೀತಿ ಅಂತ ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ನಿಂಗೆ ಏನು ಗೊತ್ತು ಅದನ್ನು ಹೇಳು. ಹ್ಯೂಮನ್ ವ್ಯಾಲ್ಯೂಸ್ ಅಂದರೆ ನನ್ನ ಪ್ರಕಾರ ಹಿರಿಯರಿಗೆ ಗೌರವ ಕೊಡಬೇಕು. ಮತ್ತು ದೊಡ್ಡವರು ಚಿಕ್ಕವರು ಅಂತ ಎಲ್ಲ ಏನು ಭೇದ ಭಾವ ಮಾಡಬಾರ್ದು. ಅವ್ರಿಗೂ ರೆಸ್ಪೆಕ್ಟ್, ಚಿಕ್ಕವರಾದ್ರೂ ರೆಸ್ಪೆಕ್ಟ್ ಕೊಡೋಷ್ಟು ಕೊಡಬೇಕು. ಮಾನವೀಯತೆ ಇರಬೇಕು. ಆಮೇಲೆ ಫ್ರೆಂಡ್ಸಲ್ಲಿ ಹೇಳೋದಾದ್ರೆ ಫ್ರೆಂಡ್ಸಲ್ಲಿ ನಂಬಿಕೆ ಇರಬೇಕು. ನಿನ್ನ ಹತ್ರ ಒಂದು ಮಾತಾಡಿ ಬೇರೆಯವ್ರ ಹತ್ರ ಒಂದು ಮಾತಾಡಿ ಆ ಥರ ಎಲ್ಲ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಇದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ ನಾವು. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರಿಗಾದ್ರೂ ಹಿರಿಯರು ಇರ್ತಾರೆ, ಅವರಿಗೆ ನಿಂತ್ಕೊಳೋದಕ್ಕೆ ಆಗ್ತಾ ಇರಲ್ಲ, ಅಂಥವ್ರಿಗೆ ಸೀಟ್ ಬಿಟ್ಕೊಂಡು ಕೊಡೋದು, ಆ ಥರ ಎಲ್ಲ ಹೆಲ್ಪ್ ಮಾಡಬೇಕು.
ಆಮೇಲೆ ಮತ್ತೆ ಕಣ್ ಕಾಣದೇ ಇರೋರು ಮತ್ತು ವೃದ್ಧರು ಅವರೆಲ್ಲ ರೋಡು ಕ್ರಾಸ್ ಮಾಡ್ತಾ ಇರ್ತಾರಲ್ಲ ಅವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವರಿಗೆ. ಅದು ಬಿಟ್ಟರೆ ಪ್ರಾಣಿ ಪಕ್ಷಿಗಳು, ಯಾರು ಮರೆದ್ರು ಪ್ರಾಣಿ ಪಕ್ಷಿಗಳು ನಮ್ಮನ್ನು ಮರೆಯಲ್ಲ, ನಾವು ಮಾಡಿರೋ ಸಹಾಯನ ಮರೆಯಲ್ಲ. ಪ್ರಾಣಿ ಪಕ್ಷಿಗಳು ಇವಾಗ ಫಾರ್ ಎಕ್ಸಾಂಪಲ್ ನೀವು ನಾಯಿಗೆ ಒಂದು ಸತಿ ಊಟ ಹಾಕಿದ್ರೆ ಬಾಲ ಅಲ್ಲಾಡ್ಸ್ಕೊಂಡು ನಿಮ್ಮ ಹಿಂದೆನೇ ಬರುತ್ತೆ. ಹಾಗೆಯೇ ಆ ಥರ ಇದು ಮಾಡಬೇಕು. ನನ್ನ ಹೆಸರು ಶ್ರೀಲಕ್ಷ್ಮಿ. ಸರ್, ಮಾನವೀಯ ಮೌಲ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಚಂದ್ರಶೇಖರ್ ಜವಳಿ ನಾನು ಮಾತಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಮಾನವೀಯ ಮೌಲ್ಯಗಳ ಬಗ್ಗೆ ಅಂದರೆ ಎಲ್ಲ ತಂದೆ ತಾಯಿ ಮಕ್ಕಳು ಪ್ರತಿಯೊಬ್ಬರಿಗೂ ಆಚಾರ ವಿಚಾರ ಸಂಸ್ಕಾರಗಳು ಎಲ್ಲವೂ ಅಳವಡಿಸ್ಕೊಂಡಿರಬೇಕು. ಯಾಕಂದರೆ ಮಕ್ಕಳಿಗಾದರೂ ಕೂಡ ಚಿಕ್ಕನಿಂದನೇ ಆ ಆಚಾರ ವಿಚಾರಗಳು ಇದ್ದರೆ ಅವು ಒಳ್ಳೆ ಮುಂದಿನ ಜೀವನಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋ ರೀತಿ ನಾವು ಯಾವಾಗಲೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ರೀತಿ ನೀತಿ ನಡತೆ ವಿಧೇಯತೆ ಇವನ್ನೆಲ್ಲ ಕಲಿಸ್ಬೇಕು. ಹಾಗೆ ಕಲಿಸೋದ್ರಿಂದ ನಾಳೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಆದ್ದರಿಂದ ನಾಳೆ ಒಳ್ಳೆಯ ರಾಜಕೀಯ ಅಥವಾ ಒಂದು ರಾಜಕೀಯದ ದೃಷ್ಟಿಯಿಂದ ಅಥವಾ ವಿಜ್ಞಾನಿಗಳಾಗಲಿ ಪ್ರತಿಯೊಂದು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಲಿ, ವಿದ್ಯಾರ್ಥಿಗಳಾಗಲಿ ಅಥವಾ ಪ್ರಾಧ್ಯಾಪಕರಾಗಲಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಅವರು ಒಳ್ಳೆಯ ರೀತಿ ನೀತಿ ನಡತೆಯಿಂದ ಇದು ಮಾಡ್ತಾರೆ ಅಂತಂದೇಳಿ ನನ್ನ ಅಭಿಪ್ರಾಯ. ನಮಸ್ತೆ ಮೇಡಮ್, ನನ್ನ ಹೆಸರು ಜವಳಿ ಶ್ರೀಲಕ್ಷ್ಮಿ. ಮಾನವೀಯ ಮೌಲ್ಯಗಳು ಅಂದ್ರೇನು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬೋದಾ? ಮಾನವೀಯ ಮೌಲ್ಯಗಳ ಬಗ್ಗೆ ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸ್ಗಳು ಅಂದರೆ ಅಪ್ಪ ಅಮ್ಮ ಇಬ್ಬರು ದುಡಿಬೇಕಾಗಿರುತ್ತೆ. ಹಂಗಾಗಿ ಮಕ್ಕಳನ್ನ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದ್ದರಿಂದ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾರೆ ಅಂತ ನಾನು ಅಂದ್ಕೊತೀನಿ. ಈಗ ಅನಿವಾರ್ಯ ಕಾರಣಗಳಿಂದ ಅಪ್ಪ ಅಮ್ಮ ಇಬ್ಬರು ದುಡಿಲೇಬೇಕಾಗುತ್ತೆ. ಆದ್ದರಿಂದ ಮಕ್ಕಳನ್ನ ಆದಷ್ಟು ಮಟ್ಟಿಗೂ ಇತ್ತೀಚಿನ ದಿನಗಳಲ್ಲಿ ಮತ್ತು ಇಬ್ಬರು ದುಡಿಯೋದ್ರಿಂದ ಹಾಸ್ಟೆಲ್ಲಿಗೆ ಹಾಕ್ತಾ ಇದ್ದಾರೆ. ಆಗಲಿ, ಅದು ಒಳ್ಳೆಯದು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅದರಲ್ಲೂ ಅಪ್ಪ ಅಮ್ಮ ಇಬ್ಬರೂ ಮಾತಾಡಿಕೊಂಡು 10ನೇ ತರಗತಿವರೆಗೂ ಆದ್ರೂ ತಮ್ಮ ಮಕ್ಕಳನ್ನ ತಮ್ಮ ಜೊತೆಯಲ್ಲೇ ಇಟ್ಕೊಂಡು ಓದಿಸಿದರೆ ಮುಂದೆ 10ನೇ ಕ್ಲಾಸಿನ ನಂತರ ಅವರನ್ನು ಹಾಸ್ಟೆಲ್ಲಿಗೆ ಸೇರಿಸೋದ್ರಿಂದ ಮಕ್ಕಳಲ್ಲಿ ಮನೆಯ ವಾತಾವರಣ, ಅಜ್ಜ ಅಜ್ಜಿ ಪ್ರೀತಿ, ಸಂಬಂಧಿಕರು ಪ್ರೀತಿ ಎಲ್ಲ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅಪ್ಪ ಅಮ್ಮ ಆದ್ರೂ ಈಗಿನ ಕಾಲದಲ್ಲಿ ಕಷ್ಟ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಒಬ್ಬ ಗೃಹಿಣಿಯಾಗಿ ಹೇಳಕ್ಕೆ ಇಷ್ಟಪಡೋದಿಷ್ಟೇ. ಅದರಲ್ಲೂ ಮತ್ತು ಇಂದಿನ ಪ್ರಜೆಗಳು ನಾಳೆ ಮಕ್ಕಳು ಮುಂದೆ ಒಳ್ಳೆಯವರಾಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದಾದರೆ ಈ ಥರ ಮಾಡೋದು ನನ್ನ ಭಾವನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.